ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಡ್ಯ ಬ್ಲಾಗ್. ಇವತ್ತು ಬೆಳಗಿನ ತಿಂಡಿಗೆ ದೋಸೆ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಗೊಜ್ಜು ಹಾಗೆ ಹುರುಳಿಕಾಳು ಚಟ್ನಿ ಮಾಡ್ತಿದ್ದೀನಿ. ಸೊ ನಾವು ರೆಗ್ಯುಲರ್ ಆಗಿ ಕೊಬ್ಬರಿ ಚಟ್ನಿ ಅದೇ ಕಡಲೆಬೀಜ ಚಟ್ನಿ ಮಾಡ್ತಿರ್ತೀವಲ್ಲ, ಅದ್ರ ಬದಲು ಈ ಥರ ಹುರುಳಿಕಾಳು ಚಟ್ನಿ ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ದೋಸೆ ಕಾಂಬಿನೇಷನ್ಗೆ, ರೈಸ್ಗೆ ಸಖತ್ತಾಗಿರುತ್ತೆ. ಹಾಗೆ ಇವತ್ತು ಆಲೂಗಡ್ಡೆ ಪಲ್ಯ ಮಾಡ್ತಿಲ್ಲ, ಅದ್ರ ಬದಲು ಆಲೂಗಡ್ಡೆ ಗೊಜ್ಜು ಮಾಡ್ತಿದ್ದೀನಿ. ಸೊ ನಾವು ರೆಗ್ಯುಲರ್ ಆಗಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕಿಂತ ಈ ಥರ ಆಲೂಗಡ್ಡೆ ಸ್ವಲ್ಪ ಗ್ರೇವಿ ಥರನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದೋಸೆ ಬ್ಯಾಟರ್ಗೆ ನಾನು ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ದೋಸೆ ಬ್ಯಾಟರು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಕಲಸಿಕ್ಬಿಡೋಣ. ಸೊ ನಾವು ಇದೆಲ್ಲ ಪ್ರಿಪೇರ್ ಮಾಡ್ಕೊಷ್ಟೊತ್ತಿಗೆ ದೋಸೆ ಹಿಟ್ಟಿಗೆ ಉಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಬಿಟ್ಟಿರುತ್ತೆ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಹುರುಳಿಕಾಳು ಚಟ್ನಿ ಮಾಡ್ಕೊಳ್ಳಿಕ್ಕೆ ಹುರುಳಿಕಾಳನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಡ್ರೈ ರೋಸ್ಟ್. ಈಗ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಚಟ್ನಿ ಮಾಡ್ತಿದ್ದೀವಿ ಅಂತ ನೋಡಿಕೊಂಡು ಈಗ ಇದ್ರ ಮೇಲೆ ಹುರುಳಿಕಾಳನ್ನ ಇಲ್ಲ ಅರ್ಧ ಕಪ್ಪಷ್ಟು ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಏನು ಬೇಕಾಗಿಲ್ಲ, ಹಂಗೆ ಜಸ್ಟ್ ಹುರುಳಿಕಾಳು ಹುರ್ತಿಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಕಲರ್ ಚೇಂಜ್ ಆಗ್ತಿರೋತ್ತಲ್ಲ, ಲೈಟ್ ಬ್ರೌನ್ ಕಲರ್ ಬರುತ್ತಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಹುರಿದುಕೊಂಡು ಇದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಹಾಕ್ಕೋಬೇಕು. ಇಲ್ಲ ನೀವು ಬರೀ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಂಗಿದ್ರೆ ಬರೀ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದು ಪೂರ್ತಿ ತಣ್ಣಗಾಗೋವರೆಗೂ ಸರಿ ಇಟ್ಕೊಬಿಡೋಣ. ಬಿಸಿ ಬಿಸಿ ಹಂಗೆ ಮಿಕ್ಸಿಗೆ ಹಾಕೋಕ್ಕಾಗಲ್ವಲ್ಲ, ಅದಕ್ಕೆ ಸರಿ ಇಟ್ಕೊಬಿಡೋಣ. ಅದು ಒಂದು ಕಡೆ ತಣ್ಣಗೆ ಆಗ್ತಿರುತ್ತೆ. ಈಗ ಆಲೂಗಡ್ಡೆ ಗೊಜ್ಜು ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ 5ರಿಂದ 6 ಆಯಿಲ್ನ ಸೇರಿಸ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಿದಂಥ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇದೆಲ್ಲ ಎರಡೂ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ನಾವು ರೆಗ್ಯುಲರ್ ಆಗಿ ಪಲ್ಯ ಆ ಥರ ಮಾಡ್ತಿರ್ತೀವಲ್ಲ, ಅದ್ರ ಬದಲು ಈ ಥರ ಗೊಜ್ಜು ಸಖತ್ತಾಗಿರುತ್ತೆ. ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಹಾಗೆ ಜಸ್ಟ್ ಒಂದು ಪಿಂಚ್ ಅಷ್ಟು ಅರಿಶಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಬೇಯಿಸಿಟ್ಟಂಥ ಆಲೂಗಡ್ಡೆ ಐತಲ್ಲ, ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಜಾಸ್ತಿ ತೀರಾ ನುಣ್ಣಗೆ ಅಲ್ಲ, ಸ್ವಲ್ಪ ನಮ್ಗೆ ಹಂಗಂಗೂ ಸಿಕ್ತಿರಬೇಕು, ಆ ಥರ ಮ್ಯಾಶ್ ಮಾಡಿಕೊಂಡು ಈಗ ಇದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡ. ನಾವು ಪಲ್ಯ ಇವಾಗ ಹಿಂಗೆ ಇದ್ದರೆ ಪಲ್ಯ ಆಗುತ್ತೆ, ಬಟ್ ಇದೇ ಥರ ಚೆನ್ನಾಗಿ ಒಂದು ಸಲ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಹಿಂಗೆ ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು 2 ನಿಮಿಷ ಕುದ್ದಿದ್ದಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ. ನೋಡಿ, ನಿಮ್ಗೆ ಇನ್ನೂ ನೀರು ಏನಾದ್ರು ಬೇಕು ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ಗ್ರೇವಿ ಥರ ಇರಬೇಕು, ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಗರಂ ಮಸಾಲನೂ 1 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಗೊಜ್ಜು ಸಹ ರೆಡಿಯಾಗುತ್ತೆ. ಇದನ್ನು ಹಿಂಗೆ ಕುದಿಯೋಕ್ಕೆ ಬಿಟ್ಬಿಡು. ಸ್ವಲ್ಪ ಗ್ರೇವಿ ಎಲ್ಲ ಸ್ವಲ್ಪ ಗಟ್ಟಿ ಆಗಬೇಕು, ನಾವು ನೀರು ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಕುದಿ ಬರಬೇಕು. ಈಗ ಒಂದು 10 ನಿಮಿಷ ಹಿಂಗೆ ಕುದಿಸ್ಕೊಬಿಡೋಣ. ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಸೇಮ್ ಆಲೂಗಡ್ಡೆ ಸಾಗು ಥರ ಟೇಸ್ಟ್ ಬರುತ್ತೆ. ಸೂಪರಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ದೋಸೆ ಚಪಾತಿಗೂ ಟ್ರೈ ಮಾಡ್ಬೋದು, ಇದನ್ನು ಸಖತ್ತಾಗಿರುತ್ತೆ. ಈಗ ಈ ಚಟ್ನಿ ಮಾಡ್ಕೊಳ್ಳಿಕ್ಕೆ ಒಂದು ಕಡೆ ಗೊಜ್ಜು ಸಹ ಕುದೀತಾ ಇರುತ್ತೆ. ಈಗ ಚಟ್ನಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಟಂಥ ಹುರುಳಿಕಾಳು ಐತಲ್ಲ ಅದನ್ನು, ಮತ್ತು ಇಲ್ಲಿ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಐತಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ ಹಸಿ ಕೊಬ್ಬರಿನೂ ಹಾಕ್ಕೋಬೇಕು. ಬರೀ ಹುರುಳಿಕಾಳೆ ಒಂದೇ ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಕಾಂಬಿನೇಷನ್ ಹಾಕಿದ್ರೆ ಸೂಪರಾಗಿರುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಂಡು ನಾರ್ಮಲ್ ನಾವು ಚಟ್ನಿ ಯಾವ ಥರ ಮಾಡ್ತೀವೋ ಅದೇ ಥರ ಗ್ರೈಂಡ್ ಮಾಡ್ಕೋಬೇಕು. ಈಗ ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಚಟ್ನಿ ರೆಡಿಯಾಗಿದೆ ಅಂತ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈ ಚಟ್ನಿ ಅಂತೂ ಬಿಸಿ ಬಿಸಿ ರೈಸ್ ಜೊತೆಗೆ ಸೂಪರಾಗಿರುತ್ತೆ, ಚಪಾತಿ ಜೊತೆಗೆ ಸಖತ್ತಾಗಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ನಾನು ಮೊದಲು ಚಿಕ್ಕವಳಿದ್ದಾಗ ತಿಂದಿದ್ದೆ, ಆಮೇಲೆ ಅಂದರೆ ತಿರುಪತಿಗೆ ಹೋದಾಗ ಒಂದು ಸಲ ಕೊಟ್ಟಿದ್ದೆ, ಅಲ್ಲಿ ಫ್ರೀ ಊಟ ಎಲ್ಲ ತಿಂತೀವಲ್ಲ ಅಲ್ಲಿ ಥರ ಚಟ್ನಿ ಕೊಟ್ಟಿದ್ರು. ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಅಂತೂ. ಆಮೇಲೆ ಮಾಡಬೇಕು ಅಂತ ತುಂಬ ದಿನ ಅಂದ್ಕೊತಿದ್ದೆ, ಬಟ್ ಇವತ್ತು ದೋಸೆಗೆ ಮಾಡೋಣ ಸಖತ್ತಾಗಿರೋಣ ಅಂತ ಮಾಡಿದ್ದೆ. ಇದಂತೂ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಸಹ ಮಾಡ್ಕೋಬೇಕು. ಇದಕ್ಕೆ ಒಂದು ಬಾಣಲೆಗೆ ಆಯಿಲ್ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದೇ ಒಗ್ಗರಣೆನ ಚಟ್ನಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಚಟ್ನಿ ಸೂಪರಾಗಿರುತ್ತೆ. ಈ ಕಡೆ ಗೊಜ್ಜು ಸಹ ಗಟ್ಟಿಯಾಗಿದೆ, ನೀವೇ ನೋಡ್ತಿರ್ಬೋದು ಎಷ್ಟು ಗ್ರೇವಿ ಥರ ಇದೆ ಅಂತ. ಈ ಕಡೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಸರಿ ಇಟ್ಕೊಳ್ಳೋಣ. ಈಗ ದೋಸೆ ಬ್ಯಾಟರ್ನ ದೋಸೆ ಹಾಕ್ಕೊಬಿಡೋಣ. ಹೆಂಚಿನ ಒಂದು ಸ್ವಲ್ಪ ವಾಟ್ರಿಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ಈರುಳ್ಳಿಯಿಂದ ಚೆನ್ನಾಗಿ ಉಜ್ಜಿಬಿಟ್ಟು ಈಗ ದೋಸೆನ ಹಾಕ್ಕೊಬಿಡೋಣ. ನಮಗೆ ಯಾವ ಥರ ತೆಳುವಾಗಬೇಕು ಅಂತ ತೆಳುವಾಗಿಲ್ಲ, ದಪ್ಪ ಬೇಕಂತ ದಪ್ಪ, ಯಾವ ಥರ ಬೇಕಿದ್ರೂ ಹಾಕ್ಕೋಬೋದು. ಬಟ್ ಆದಷ್ಟು ಈರುಳ್ಳಿ ಸ್ವಲ್ಪ ರಬ್ ಮಾಡಿ ದೋಸೆ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ಈಗ ದೋಸೆಗೆ ಆಯಿಲ್ನ ಸೇರಿಸ್ಕೊಂಬಿಟ್ಟು ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ದೋಸೆ ಸಹ ರೆಡಿಯಾಗುತ್ತೆ. ಈ ದೋಸೆ ಕಾಂಬಿನೇಷನ್ಗಂತೂ ಹುರುಳಿಕಾಳು ಚಟ್ನಿ ಸಖತ್ತಾಗಿತ್ತು, ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ. ಫ್ರೆಂಡ್ಸ್, ನೀವು ಒಂದ್ಸಲ ಹುರುಳಿಕಾಳು ಚಟ್ನಿನ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಆಮೇಲೆ ನಾನು ಅದೇ ಚಟ್ನಿನ ಮಧ್ಯಾಹ್ನ ಹೊತ್ತು ರೈಸ್ ಜೊತೆಗೂ ತಿಂದಿದ್ದೆ, ಸೂಪರಾಗಿತ್ತು. ಬಟ್ ತಿನ್ನಬೇಕಾದ್ರೆ ಬಿಸಿ ಬಿಸಿ ರೈಸ್ ಜೊತೆಗೆ ತಿನ್ನಬೇಕು, ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈಗ ಗೊಜ್ಜು ಅಂತೂ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾವು ರೆಗ್ಯುಲರ್ ಆಗಿ ಪಲ್ಯ ಆ ಥರ ಮಾಡ್ತೀವಲ್ಲ ಅದ್ರ ಬದಲು ಈ ಥರ ಒಂದು ಸಲ ನೀವು ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಬಾರ್ಲಕ್ಕಿ ಬೇರೆ ಪೌಡ್ರ್ ಖಾಲಿಯಾಗಿತ್ತು, ಅದನ್ನು ಸಹ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರದೊಂದು ಚಿಕ್ಕದೊಂದು ಪಾಕೆಟ್ ತರಿಸ್ಕೊಂಡಿದ್ದೆ. ಈ ಪಾಕೆಟು 10 ರೂಪಾಯಿದು.
10 ರೂಪಾಯಿಗೆ ಇಷ್ಟು ಕ್ವಾಂಟಿಟಿ ಕೊಡ್ತಾರೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಬಾರ್ಲಕ್ಕಿ ಪೌಡ್ರು ಸಹ ರೆಡಿಯಾಗುತ್ತೆ. ನಮಗೇನಾದ್ರು ಜಾಸ್ತಿ ಹೀಟ್ ಆದಾಗ ಇಲ್ಲ ನಾವು ಬಿಸಿಲಿಗೆ ಹೋಗಿ ಬಂದಾಗ ನಮಗೇನಾದ್ರು ಸ್ವಲ್ಪ ಬಾಡಿಯಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಈ ಥರ ನಾವು ಮಾರ್ನಿಂಗ್ ಟೈಮಲ್ಲಿ ಇಲ್ಲ ಯಾವಾಗ ಫ್ರೀ ಆಗುತ್ತೋ ಆವಾಗ ಬಾರ್ಲಕ್ಕಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ನಮ್ಮ ದೇಹ ತುಂಬ ತಂಪಾಗುತ್ತೆ. ಸೊ ಹೀಟ್ ಜಾಸ್ತಿ ಇರೋರು ಒಂದು ವೀಕ್ಲಿ 2 ಟೈಮ್ಸ್ ಆದರೂ ಕುಡೀರಿ. ಈ ಥರ ಬಾರ್ಲಕ್ಕಿ ಗಂಜಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದು. ಬಾರ್ಲಕ್ಕಿ ಹೊರಗಡೆ ಹೋಗಿ ಕೆಲಸ ಮಾಡ್ತಿರ್ತಾರಲ್ಲ ಅವರಂತೂ ಈ ಥರ ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಆದರೂ ಬಾರ್ಲಕ್ಕಿ ಗಂಜಿ ಮಾಡ್ಕೊಂಡು ಕುಡೀರಿ. ನಿಮ್ಮ ದೇಹಕ್ಕಂತೂ ತುಂಬಾ ಒಳ್ಳೆಯದು. ಈಗ ಹಾಗೆ ಮನೆಯಲ್ಲಿ ಏಲಕ್ಕಿ ಪೌಡರ್ ಸಹ ಖಾಲಿಯಾಗಿತ್ತು, ಅದನ್ನು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಂಡು, ಬರೀ ಏಲಕ್ಕಿ ಪೌಡ್ರ್ ಆಗಲ್ಲ, ಇದ್ರ ಜೊತೆಗೆ ಸ್ವಲ್ಪ ಸಕ್ಕರೆನೂ ಸಹ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬ್ರೌನ್ ಮಾಡಿಕೊಂಡ್ರೆ ಇದು ಪೌಡರ್ ಆಗುತ್ತೆ. ನಾವು ಡೈರೆಕ್ಟಾಗಿ ಬರೀ ಏಲಕ್ಕಿನೇ ಮಾಡ್ಕೊತೀವಿ ಅಂದರೆ ಅದು ಪೌಡ್ರ್ ಆಗಲ್ಲ, ಸ್ವಲ್ಪ ತರಿಯಾಗಿ ಹಂಗಂಗೆ ಇದ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಸಕ್ಕರೆನೂ ಸಹ ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ, ತುಂಬ ನುಣ್ಣಗೂ ಆಗುತ್ತೆ. ಈಗ ಈ ಥರ ನಾವು ಈ ಥರ ಮೊದಲೇ ಪ್ಲಾನ್ ಮಾಡಿಕೊಂಡ್ರೆ ನಮಗೆ ಅಡುಗೆ ಮಾಡ್ಬೇಕಾದ್ರೆ ತುಂಬ ಈಸಿ ಆಗುತ್ತೆ. ನಾವು ಅವಾಗಿಂದ ಅವಾಗೇ ಮಾಡ್ಕೋಬೇಕು ಅಂತಂದರೆ ಏಲಕ್ಕಿ ಕುಟ್ಟಬೇಕು, ನಮಗೆ ಟೈಮ್ ಇರಲ್ಲ. ನಾವು ಈ ಥರ ಮೊದಲೇ ಎಲ್ಲ ಪ್ಲಾನ್ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಂಬಿಟ್ರೆ ನಮಗೂ ಅಡುಗೆ ಮಾಡ್ಬೇಕಾದ್ರೆ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಸೊ ಬೇಗನೂ ಟೈಮು ಸೇವ್ ಆಗುತ್ತೆ, ಬೇಗನೂ ಆಗಿಬಿಡುತ್ತೆ. ಈಗ ಇದೆಲ್ಲ ಗ್ರೈಂಡ್ ಆಗಿರೋಂಥ ಪೌಡ್ರನ್ನ ನಾನು ಈ ಥರ ಗ್ಲಾಸ್ದು ಒಂದು ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಳ್ತೀನಿ. ಇದು ನಾವು ಸ್ಟೋರೇಜ್ ಮಾಡೋವಂಥ ಎಲ್ಲ ಐಟಮ್ಸು ಆಗಿರ್ಬೋದು ಆದಷ್ಟು ಗ್ಲಾಸ್ ಬಾಟಲ್ಸೇ ಬಳಸಿ. ಯಾಕಂದರೆ ಆ ಬಾಟಲ್ಸ್ ನಮಗೆ ಹೆಲ್ತ್ಗೂ ತುಂಬ ದಿನವೇ ಸ್ಟೋರೇಜ್ ಮಾಡ್ಕೋಬೋದು. ಈಗ ಇದನ್ನು ಸಹ ಒಂದು ಬಾಟ್ಲಿಗೆ ಹಾಕ್ಕೊಂಬಿಟ್ಟು ಎತ್ತಿಕ್ಕೊತಿದ್ದೀನಿ. ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಸೊಪ್ಪು ಬೇರೆ ಇತ್ತು. ಇವತ್ತು ಮಾರ್ಕೆಟಿಂದ ತರಕಾರಿ ತೊಗೊಬಂದಿದ್ರು. ಹಾಗೆ ಫ್ರೆಶ್ ಆಗಿ ಸೊಪ್ಪಿತ್ತು, ಅದನ್ನೇ ಮಸೊಪ್ಪು ಸಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊಪ್ಪನ್ನ ಇವತ್ತು ಬೆರಕೆ ಸೊಪ್ಪು ತೊಗೊಂಡಿರೋದು, ಪಾಲಾಕು ಹಾಗೆ ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಚಕ್ಕೋತ ಸೊಪ್ಪು, ಈ ಥರ 5 ಸೊಪ್ಪೆಲ್ಲ ಮಿಕ್ಸ್ ಮಾಡಿ ತೊಗೊಬಂದಿದ್ರು. ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಒಂದು 2 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಟೊಮೊಟೊ ಹಾಗೆ ಒಂದು ಹೀರೆಕಾಯಿ ಸಹ ಹಾಕ್ತಿದ್ದೀನಿ. ಇದರ ಜೊತೆಗೇ ಬದನೆಕಾಯಿ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಂಡು ಇದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಬಿಟ್ಟು ಈಗ ನಾವು ಕಟ್ ಮಾಡಿಟ್ಟ ಸೊಪ್ಪು ಐತಲ್ಲ, ಸೊಪ್ಪು ಆದಷ್ಟು ಒಂದು 4-5 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಮಣ್ಣು ಜಾಸ್ತಿ ಇರುತ್ತಲ್ವ, ಈಗ ಬೇರೆ ಮಳೆ ಬೇರೆ ಜಾಸ್ತಿ ಬೀಳ್ತಿದೆ. ಈ ಮಳೆ ಸೀಸನಲ್ಲಂತೂ ಸೊಪ್ಪಿಗೆ ಅಥವಾ ಕೊತ್ತಂಬರಿಗಳಿಗೆ ಎಲ್ಲದಕ್ಕೂ ಮಣ್ಣು ಜಾಸ್ತಿ ಇರುತ್ತೆ, ಆದಷ್ಟು ಜಾಸ್ತಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ಈ ಸೊಪ್ಪೆಲ್ಲ ಹಾಕ್ಕೊಂಬಿಟ್ಟು ಅದಾದಮೇಲೆ ಇದಕ್ಕೆ ಜಸ್ಟ್ 1 ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊತಿದ್ದೀನಿ. ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಸ್ವಲ್ಪ ಸಾರೂ ದಪ್ಪ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇದಕ್ಕೇ ಧನಿಯಾ ಪುಡಿ ಇದೆ, ಧನಿಯಾ ಪುಡಿ ಒಂದು 2 ಸ್ಪೂನಷ್ಟು ಹಾಕಿ, ಇಲ್ಲ ಅಂತಂದರೆ ಮಸಾಲ ಪೌಡರ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಅರಿಶಿನನೂ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ಮಸೊಪ್ಪು ಸಾರಿಗಂತೂ ನಾವು ಬದನೆಕಾಯಿ ಮತ್ತು ಹೀರೆಕಾಯಿ ಹಾಕಿರ್ತೀವೋ ನಿಜ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಇದಕ್ಕೆ ಮುದ್ದೆ ಕಾಂಬಿನೇಷನ್ ಆದರೆ ಸಖತ್ತಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಮಗೆ ಹೀರೆಕಾಯಿ ಇದ್ದರೆ ಹಾಕಿ, ಇಲ್ಲ ಅಂದರೂ ಸ್ಕಿಪ್ ಮಾಡಿ, ಬಟ್ ಬದನೆಕಾಯಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಈ ಸೊಪ್ಪು ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಮುಚ್ಚಳ ಹಾಕಿ ಒಂದು 4-5 ವಿಸಿಲ್ ಹಾಕಿಸ್ಕೊಂಡ್ರೆ ಇದು ಮಸೊಪ್ಪು ಸಾರು ರೆಡಿಯಾಗುತ್ತೆ. ಆಮೇಲೆ ಈಗ ಮುಚ್ಚಳ ತೆಗೆದೊಡನ ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಿದ್ದೆ, ಯಾಕಂದರೆ ಅದು ಕಟ್ಟನ್ನ ಪಾಪುಗೆ ರಸಮ್ ಥರ ಒಗ್ಗರಣೆ ಮಾಡಿಬಿಡ್ತೀನಿ. ಸರಿ, ಅವಳು ಚೆನ್ನಾಗಿ ತಿಂತಾಳೆ, ಅವಳಿಗೂ ಒಳ್ಳೇದು. ನಾವು ಡೈರೆಕ್ಟಾಗಿ ಈ ಥರ ಸಾರು ಸ್ವಲ್ಪ ಖಾರ ಇರುತ್ತಲ್ವ, ಅವಳು ತಿನ್ನೋದಿಲ್ಲ. ಈ ಥರ ಕಟ್ಟಿಗೆ ಒಗ್ಗರಣೆ ಮಾಡಿಕೊಟ್ರೆ ಇದೇ ರಸಮ್ ಥರ ತಿನ್ಕೊತಾಳೆ ಅವಳು ಆರಾಮ್ಗೆ. ಎಷ್ಟು ಹೆಲ್ತ್ಗೂ ಬೆಸ್ಟ್ ಅಲ್ವ, ಯಾಕಂದರೆ ಆ ಸೊಪ್ಪಿಂದೆಲ್ಲ ವ್ಯಾಲ್ಯೂಸಲ್ಲಿ ಇದರಲ್ಲೇ ಇರೋತ್ತಲ್ವ ಕಟ್ಟಲ್ಲೇ. ಈಗ ಅದಕ್ಕೆ ಜಸ್ಟ್ ನೀವು ಮ್ಯಾಶ್ ಮಾಡೋಂಗಿದ್ರೆ ಮ್ಯಾಶ್ ಮಾಡಿ, ಇಲ್ಲ ಅಂದರೆ ಮಸಿಯೋಕಲ್ಲಿದ್ರೆ ಮಸಿಯೋಕಲ್ಲನ್ನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಚಿಕ್ಕದೊಂದು ಬಾಣಲೆಗೆ ಆಯಿಲು ಹಾಗೆ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಮಸೊಪ್ಪು ಸಾರು ರೆಡಿಯಾಗುತ್ತೆ. ಈ ಥರ ಒಗ್ಗರಣೆ ಮಾಡಿದ್ದಾದಮೇಲೆ ಒಂದು 5 ನಿಮಿಷ ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊಂಬಿಡಿ. ನಾನಂತೂ ಇದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ, ಮುದ್ದೆ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ಹಾಗೆ ಇವತ್ತು ಸಂಜೆ ಈಶಾ ಫೌಂಡೇಶನ್ಗೆ ಹೋಗೋಣ, ನಮ್ಗೆ ಇಷ್ಟು ಹತ್ತಿರ ಇದೆ, ಒಂದಿನಕ್ಕೂ ಹೋಗಿಲ್ವಲ್ಲ ನೋಡಬೇಕು ಅಂತ ತುಂಬ ದಿನ ಅಂದ್ಕೊತಿದ್ವಿ. ಬಟ್ ಇವತ್ತು ಹೋಗೋಣ, ನಮ್ಮ ತಂಗಿಯವರೆಲ್ಲರೂ ಸೇರಿ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ. 5:30 ಬಿಡೋಷ್ಟೊತ್ತಿಗೆ 5:30 ಆಗಿತ್ತು. ಅಲ್ಲಿ ನಾವು ರೀಚ್ ಆಗೋಷ್ಟೊತ್ತಿಗೆ ಟ್ರಾಫಿಕ್ ಜಾಮ್ ತುಂಬಾ ಇತ್ತು, ಒಂದು 7 o'clock ಆಗಿತ್ತು. ಇನ್ನೇನು ಲೇಸರ್ ಎಲ್ಲ ಶುರು ಆಗೋ ಟೈಮ್ಗೆ ಹೋದ್ವಿ, ಸ್ವಲ್ಪ ಬೆಳಕೆಲ್ಲ ಇತ್ತು. ಹಾಗೆ ಹೋಗ್ಬೇಕಾದ್ರೆ ಅಂತೂ ನಿಜ ನೇಚರ್ ಇರುತ್ತಲ್ಲ ತುಂಬಾ ಚೆನ್ನಾಗಿತ್ತು. ಕೆಲವರೆಲ್ಲ ವೀಡಿಯೋಸ್ ಮಾಡೋರು, ಫೋಟೋಸ್ ಮಾಡೋರು, ತುಂಬಾ ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿರು ಹೋಗೋ ದಾರಿಯಲ್ಲಿ ತುಂಬಾ ಚೆನ್ನಾಗಿತ್ತು. ಹಾಗೆ ಈಗ ಎಂಟ್ರಿ ಆಗೋಷ್ಟೊತ್ತಿಗೆ 7 o'clock ಆಯಿತು. ಇಲ್ಲೆಲ್ಲ ಎಂಟ್ರೆನ್ಸಿಯಲ್ಲೆಲ್ಲ ಈ ಥರ ಇತ್ತು, ತುಂಬಾ ಚೆನ್ನಾಗಿತ್ತು ಎಂಟ್ರೆನ್ಸ್. ಹಾಗೆ ಇದು ನಾಗರದೊಂದು ಇದು ಮಾಡಿದರು, ಹೋಗಬೇಕು ಮೊದಲು ನಾಗರ ಥರ ಸುತ್ತ ಹಾಕ್ಕೊಂಡು ಆಮೇಲೆ ಕೆಳಗಡೆ ಹೋಗಬೇಕು. ಈಗ ಅಲ್ಲೆಲ್ಲರೂ ನಾವು ಹೋಗ್ತೆಲ್ಲ ಕೂತ್ಕೊಂಡ್ಬಿಟ್ಟಿದ್ರು. ಆಲ್ಮೋಸ್ಟ್ ಇನ್ನೇನು ಲೇಸರ್ ಲೈಟ್ ಎಲ್ಲ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ಬರೀ 2 ಲೈಟ್ ಅಷ್ಟೇ ಅಲ್ಲಿ ಆನ್ ಆಗಿತ್ತು, ಎಲ್ಲನೂ ಆಫ್ ಮಾಡಿಬಿಡ್ತಾರೆ ಅಂತ ಹೇಳಿದರು. ಈಗ ಆಲ್ಮೋಸ್ಟ್ ನಾವು ಹೋಗೋಷ್ಟೊತ್ತಿಗೆ ತುಂಬ ನಾವು ಲಾಸ್ಟ್ಗೆ ಕೂತ್ಕೊಂಡಿದ್ವಿ, ಮುಂದೆ ಎಲ್ಲ ಜನ ಜಾಸ್ತಿನೇ ಇದ್ದರು, ಕೂತ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಸ್ವಲ್ಪ ಎಲ್ಲ ವೀಡಿಯೋಸು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಈಗ 7:15 7:20 ಏನೋ ಆಗಿರುತ್ತೆ ಟೈಮು. ಅಲ್ಲಿಗೆ ಲೈಟ್ಸ್ ಎಲ್ಲ ಆಫ್ತು. ಅಲ್ಲಿ ಒಂದೊಂದು ಲೇಸರ್ ಲೈಟು ಬೀಳ್ತಾ ಇರುತ್ತೆ ನಮಗೆ, ಒಂದೊಂದು ಅದಕ್ಕೆ ಸ್ಟಾರ್ಟಿಂಗಿಂದ ಒಂದೊಂದು ಲೈಟಿಂಗ್ ಬೆಳ ಬೀಳ್ತಿರುತ್ತಲ್ಲ, ಅದು ಒಂದೊಂದು ಅರ್ಥ ಇದೆ. ನಾವು ಅದರ ಅರ್ಥನೇ ತಿಳ್ಕೊಬೇಕು. ಬಟ್ ನಿಜ ತಿಳ್ಕೊಬೇಕಂತ ತುಂಬಾ ಹಿಸ್ಟ್ರಿ ಇದೆ ಅದಕ್ಕೆ.
ಅಲ್ಲಿ ಆ ಋಷಿ ಮುನಿಗಳು ಯೋಗ ಮಾಡೋದಾಗಿರ್ಬೋದು, ಅವ್ರು ಧ್ಯಾನ ಮಾಡೋದಾಗಿರ್ಬೋದು, ಇಲ್ಲ ಯಾವ ಥರ ನೃತ್ಯ ಮಾಡ್ತಾರೆ ಅನ್ನೋದು ಪ್ರತಿಯೊಂದೂ ಅಲ್ಲಿ ಕ್ರಿಯೇಷನ್ ಆಗಿದೆ. ನಿಜ ನಮ್ಮ ಜೀವನದಲ್ಲಿ ಈ ಥರದಂತೂ ಒಂದು ಲೈಫಲ್ಲಿ ಒಂದು ಸಲ ನೋಡಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು, ನೋಡೋಕ್ಕೆ 2 ಕಣ್ಣು ಸಾಲದು. ಆ ಲೇಸರ್ ಲೈಟು ಬರೋ ಅಷ್ಟು ಟೈಮು ಯಾರೂ ಸೌಂಡೇ ಮಾಡ್ತಿರ್ಲಿಲ್ಲ. ಬಟ್ ಇಲ್ಲೆಲ್ಲ ಬೆಳಕು ಬೀಳ್ತಿರೋದು ಬರೀ ಮೊಬೈಲ್ ಲೈಟ್ ಅಷ್ಟೇ. ಎಲ್ಲರೂ ವೀಡಿಯೋಸ್ ಮಾಡ್ಕೊಳ್ಳೋರು, ಫೋಟೋಸ್ ಮಾಡ್ಕೊತಿರ್ತಾರೆ. ನೀವೇ ನೋಡ್ತಿರ್ಬೋದು ಯಾವ ಥರ ಇದೆ. ನಿಜ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಲೈಫಲ್ಲಿ ಈ ಥರದ್ದು ಒಂದು ಸಲ ನೋಡಬೇಕು. ನನಗಂತೂ ತುಂಬಾ ಇಷ್ಟ ಆಯಿತು. ಒಳ್ಳೆ ಟೈಮ್ಗೆ ಬಂದ್ವಪ್ಪ. ಈ ಲೇಸರ್ ಲೈಟ್ ನೋಡಬೇಕಂತ ಎಲ್ಲರೂ ಹೇಳ್ತಿದ್ರು, ಬೇರೆಯವರೆಲ್ಲ ನೋಡಿರೋಲ್ಲ. ಈ ಥರದ್ದು ನೋಡಬೇಕು ಅಂತ ನನಗೂ ಅನಿಸ್ತಿತ್ತು. ಈವ್ನಿಂಗ್ ಟೈಮ್ ಹೋದರೆ, ಇಲ್ಲಿಗೇನಾದ್ರು ಹೋಗಬೇಕು ಅಂದ್ಕೊಂಡ್ರೆ ಈವ್ನಿಂಗ್ ಆದರೆ ಬೆಸ್ಟ್. ಈ ಥರ ಲೇಸರ್ ಲೈಟ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಯಾವ ಥರ ಇಮೇಜಸ್ ಬರ್ತಿದೆ ಅಂತ. ಅಲ್ಲಿ ಬೀಳೋ ಅಂಥ ಲೇಸರ್ ಲೈಟ್ ಏನಿದೆ ಅದೆಲ್ಲ ಒಂದೊಂದು ಮೀನಿಂಗ್ಫುಲ್ ಆಗಿರೋದು ತುಂಬಾ ಚೆನ್ನಾಗಿತ್ತು. ನಿಜ ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಅಂತೂ. ಬಟ್ ನಾವು ಇನ್ನೂ ಸ್ವಲ್ಪ ಬೇಗ ಹೋಗಿದ್ದು ಅಲ್ಲೆಲ್ಲ ನೋಡ್ಬೋದಿತ್ತು, ಹಿಂದೆ ಎಲ್ಲ ಹೋಗೋದು ಎಲ್ಲ ನೋಡ್ಬೋದಿತ್ತು ಅನಿಸ್ತಿತ್ತು. ಬಟ್ ಇನ್ನೊಂದು ಟೈಮ್ ಯಾವಾಗಾದ್ರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಇಲ್ಲಿಂದೆಲ್ಲ ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಒಂದು 20 ನಿಮಿಷ ಏನೋ ಆಗ್ತಾರೆ. ಆ 20 ನಿಮಿಷ ಮುಗಿಯೋಷ್ಟೊತ್ತಿಗೆ ಒಂದು 8 o'clock ಆಗುತ್ತೆ. ಅಲ್ಲಿಂದ ಬರೋ ತುಂಬಾ ಟ್ರಾಫಿಕ್ ಜಾಮ್ ಇರುತ್ತೆ ಅಲ್ಲಿಂದ ಬರೋಷ್ಟೊತ್ತಿಗೆ ಮನೆಗೆ ಒಂದು 9:30 ಹಂಗೆ ಬಂದ್ವಿ. ಹೊರಗಡೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆಲ್ಲ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಇವತ್ತಿನ ದಿನ ಅಂತೂ ತುಂಬ ಇಷ್ಟ ಆಯಿತು. ಹಾಗೆ ನೀವು ಒಂದು ಸಲ ಆದರೂ ಈಶಾ ಫೌಂಡೇಶನ್ಗೆ ಹೋಗಿ ನೋಡಿ. ತುಂಬ ಚೆನ್ನಾಗಿ ಈ ಥರದ್ದು ಪ್ಲೇಸ್ ನೋಡಬೇಕಾಗಿರೋದೆ, ಪ್ರತಿಯೊಬ್ಬರು ನೋಡಬೇಕಾಗಿರೋದೆ. ಈ ಲೇಸರ್ ಲೈಟು ಸ್ಟಾರ್ಟ್ ಆಗೋಕ್ಕೂ ಮೊದಲು ಒಂದು ಸ್ವಲ್ಪ ಧ್ಯಾನ ಎಲ್ಲ ಹೇಳ್ತಾರೆ. ಹಾಗೆ ಸಾಂಗ್ಸೂ ಹಾಕ್ತಾರೆ ಈಶಾನ್ದು ಸಂಬಂಧಪಟ್ಟಿರೋದು. ಹಾಗೆ ಗುರುಗಳು ಹೇಳ್ತಾರೆ, ಆ ಗುರುಗಳು ಹೇಳ್ತಾರೆ ಯಾವುದಕ್ಕಾಗಿ ಈಶಾ ಫೌಂಡೇಶನ್ ಓಪನ್ ಆಯಿತು ಎಲ್ಲನೂ ಅದು ಒಂದು ಸ್ಪೀಚ್ ಮಾಡ್ತಾರೆ. ಆಮೇಲೆ ಈ ಥರ ಲೇಸರ್ ಲೈಟ್ ಶುರು ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಹೋಗಿ ನೋಡಬೇಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕಾಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಏನೇ ಬೇಕೆಂದರೂ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.